ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಒಳ ಮೀಸಲಾತಿ ಬಳಿಕ ದಲಿತ ಸಮುದಾಯದಲ್ಲೇ ಪಾರ್ಟಿ ವಾರ್ ಶುರುವಾಗ್ಬಿಟ್ಟಿದೆ. ಬಿಜೆಪಿ ಕಾಂಗ್ರೆಸ್ ಎಡಗೈ ಸಮುದಾಯದ ನಾಯಕರಲ್ಲಿ ಭಿನ್ನಾಭಿಪ್ರಾಯ. ಬಿಜೆಪಿಯ ಎಡಗೈ ನಾಯಕ ವಿರುದ್ಧ ಕಾಂಗ್ರೆಸ್ನ ಎಡಗೈ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಗಸ್ಟ್ 31ರ ಒಳ ಮೀಸಲಾತಿ ಸಭೆಗೆ ಬಿಜೆಪಿ ನಾಯಕರನ್ನ ಸೇರಿಸದಂತೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರ ನಡುವೆ ಒಂದಷ್ಟು ಅಸಮಾಧಾನಗಳಿರೋದು. ಯಾಕೆ ಅಸಮಾಧಾನ? ಇದಕ್ಕಿದ್ದ ಹಾಗೇನೆ ಸ್ಫೋಟ ಆಗೋದಕ್ಕೆ ಕಾರಣ ಏನು ಅನ್ನುವಂಥ ಪ್ರಶ್ನೆ ಇದೆ. ನೋಡಿ, ಇದೀಗ ಪ್ರಮುಖವಾಗಿ ಪತ್ರದ ಮುಖಾಂತರವಾಗಿ ಮೇಲ್ಮನೆ ಸದಸ್ಯ ಸುಧಾಮ್ ದಾಸ್ ಆಗ್ರಹಿಸ್ತಾ ಇದ್ದಾರೆ. ನಾರಾಯಣಸ್ವಾಮಿ ಗೋವಿಂದ ಕಾರಜೋಳರನ್ನ ಸೇರಿಸಿದಂತೆ ಆಗ್ರಹ ಮಾಡ್ತಾ ಇರೋದು. ಸಚಿವ ಮುನಿಯಪ್ಪ ಆರ್.ಬಿ. ತಿಮ್ಮಾಪುರ್ಗೆ ಸುಧಾಮ್ ದಾಸ್ ಆಗ್ರಹ ಮಾಡ್ತಿದ್ದಾರೆ. ಬಿಜೆಪಿ ಇಬ್ರು ನಾಯಕರ ಒಳ ಮೀಸಲಾತಿಗೆ ವಿರೋಧಿಸಿದ್ರು, ಅಪಪ್ರಚಾರದ ಮುಖಾಂತರವಾಗಿ ಸಮುದಾಯದಲ್ಲಿ ಗೊಂದಲವನ್ನ ಮೂಡಿಸಿದ್ರು. ಅಂಥವರನ್ನ ಕರೆಯುವುದು ಎಡಗೈ ಸಮುದಾಯಕ್ಕೆ ಮಾಡುವ ಮೋಸ. ಮೊದಲ ಸಭೆಯಿಂದ ಅವರನ್ನ ದೂರ ಇಡಿ ಅಂತ ಪತ್ರವನ್ನ ಬರೆಯಲಾಗಿದೆ. ಅಲ್ಲಿಗೆ ಒಂದಷ್ಟು ಅಸಮಾಧಾನ ಅನ್ನೋದು ಸ್ಫೋಟ ಆಗ್ತಾ ಇದೆ. ನೋಡಿ, ಒಳ ಮೀಸಲಾತಿ, ಈ ಒಳ ಮೀಸಲಾತಿ ಅನ್ನೋದು ದಶಕಗಳ ಹೋರಾಟ. ಇದೀಗ ಅದಕ್ಕೆ ಸಂಬಂಧಪಟ್ಟಂತೆಗೆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ರೆ ದಲಿತ ಸಮುದಾಯದಲ್ಲೇ ವಾರ್ ಶುರು ಆಗಿರೋದು. ಬಿಜೆಪಿ ಕಾಂಗ್ರೆಸ್ನ ಎಡಗೈ ಸಮುದಾಯದ ನಾಯಕರೆಲ್ಲ ಒಂದಷ್ಟು ಭಿನ್ನಾಭಿಪ್ರಾಯ ಅನ್ನೋದಿದೆ. ಒಂದು ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗಿಗೆ ಅವ್ರನ್ನ ಯಾಕೆ ಕರೆದಿದ್ದೀರಾ? ಅವ್ರನ್ನ ಯಾಕೆ ಕರಿಬೇಕು? ಅವ್ರು ಅಪಪ್ರಚಾರ ಮಾಡಿದ್ದಾರೆ ಅಂತ ಅಂದಮೇಲೆ ಅವ್ರನ್ನ ನಾವು ಹೊರಗಿಡಬೇಕು, ದೂರ ಇಡಬೇಕು. ಅಂಥವ್ರನ್ನ ಹತ್ರಕ್ಕೆ ಸೇರಿಸೋ ಅವಶ್ಯಕತೆ ಇದೆಯಾ? ಬೇಕಾಗಿಲ್ಲ, ಸೇರಿಸೋದು ಬೇಡ ಅಂತ. ನಾವೆಲ್ಲ ಒಂದೇ ಸಮುದಾಯಕ್ಕೆ ಸೇರಿದವರು. ಆ ಸಮುದಾಯದ ಅಭಿವೃದ್ಧಿಯ ಬಗ್ಗೆ ಗಮನ ಕೊಡಬೇಕು, ಸಮುದಾಯದ ಶ್ರೇಯಾಭಿವೃದ್ಧಿ ಬಗ್ಗೆ ನಾವು ಯೋಚನೆ ಮಾಡಬೇಕು ಅನ್ನೋದನ್ನು ಹೊರತುಪಡಿಸಿ ಲಾಭ ನಷ್ಟದ ಲೆಕ್ಕಾಚಾರ ಹಾಕೊಂಡು ಕೂತಂಗೆ ಕಾಣಿಸ್ತಾ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ನ ಎಡಗೈ ಸಮುದಾಯದ ನಾಯಕರಲ್ಲಿ ಈ ಒಂದು ಭಿನ್ನಾಭಿಪ್ರಾಯ ಅನ್ನೋದು ಹುಟ್ಟಿರುವಂಥದ್ದು. ಸೊ ಆ ಕಾರಣಕ್ಕಾಗಿ ಒಂದು ಬಹಿರಂಗ ಪತ್ರವನ್ನು ಬರೆಯಲಾಗಿದೆ. ಇವರೆಲ್ಲ ವಿರೋಧ ಮಾಡಿದವರು, ವ್ಯಂಗ್ಯ ಮಾಡಿದವರು, ಅಸಮಾಧಾನವನ್ನು ಉಂಟು ಮಾಡುವಂತೆ ಮಾಡಿದವರು, ಹಾಗೆಯೇ ಅಪಪ್ರಚಾರವನ್ನು ಮಾಡಿದವರು, ಇವ್ರನ್ನ ಮೀಟಿಂಗಿಗೆ ಕರೆಯುವಂಥ ಅವಶ್ಯಕತೆ ಏನಿದೆ? ಬೇಡ, ಇವರು ಮೀಟಿಂಗ್ಗಳಿಗೆ ಬೇಡ, ಇವ್ರನ್ನ ದೂರ ಇಡೋಣ ಅನ್ನುವಂಥ ನಿಟ್ಟಿನಲ್ಲಿ ಈ ಪತ್ರವನ್ನು ಬರೆಯಲಾಗಿದೆ. ಆಗಸ್ಟ್ 31ರ ಒಳ ಮೀಸಲಾತಿ ಸಭೆಗೆ ಬಿಜೆಪಿ ನಾಯಕರನ್ನ ಸೇರಿಸೋದು ಬೇಡ ಅಂತ ಈ ಒಂದು ಪತ್ರವನ್ನು ಬರೆಯಲಾಗಿದೆ. ಖುದ್ದಾಗಿ ಪ್ರಮುಖವಾಗಿ ಮೇಲ್ಮನೆ ಸದಸ್ಯ ಸುಧಾಮ್ ದಾಸ್ ಆಗ್ರಹಿಸ್ತಾ ಇರೋದು. ನಾರಾಯಣಸ್ವಾಮಿ ಗೋವಿಂದ ಕಾರಜೋಳರನ್ನ ಸೇರಿಸದಂತೆ ಆಗ್ರಹ ಮಾಡಲಾಗ್ತಾ ಇದೆ. ಸಚಿವ ಮುನಿಯಪ್ಪ ಆರ್.ಬಿ. ತಿಮ್ಮಾಪುರ್ಗೂ ಕೂಡ ಸುಧಾಮ್ ದಾಸ್ ಅವರು ಆಗ್ರಹಿಸ್ತಾ ಇದ್ದಾರೆ. ಬಿಜೆಪಿಯ ಇಬ್ಬರು ನಾಯಕರು ಒಳ ಮೀಸಲಾತಿಗೆ ವಿರೋಧಿಸಿದ್ರು, ಅಪಪ್ರಚಾರದ ಮುಖಾಂತರ ಸಮುದಾಯದಲ್ಲಿ ಗೊಂದಲ ಮೂಡಿಸಿದ್ರು, ಅಂಥವ್ರನ್ನ ಕರೆಯೋದು ಬೇಡ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇದೀಗ ಈ ಒಳ ಮೀಸಲಾತಿ ಹೋರಾಟ ಅನ್ನೋದು ಬಹಳ ವರ್ಷಗಳ ಹೋರಾಟ, ಏನೋ ಒಂದು ಸಕ್ಸಸ್ ಕಾಣ್ತಿದೆ ಅನ್ನುವಾಗ ಈಗ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಬಿಜೆಪಿಯಲ್ಲಿ ಇರೋದ್ರಲ್ಲಿ ಯಾವ ಥರ ಅಸಮಾಧಾನ ಸ್ಫೋಟ ಆಗ್ತಾ ಇದೆ, ಎಡಗೈ ಸಮುದಾಯಕ್ಕೆ ಮೋಸ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಏನು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ? ದಲಿತ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ಚರ್ಚೆಯನ್ನ ಮಾಡಿ, ಸದನದಲ್ಲಿ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಅನುಷ್ಠಾನಕ್ಕೆ ತರ್ತಾ ಇದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನ ಅಧಿಕೃತವಾಗಿ ಆದೇಶವನ್ನ ಮಾಡಿದೆ. ಈಗಾಗಲೇ ಅನುಷ್ಠಾನ ಕೂಡ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲೇ ಎಡಗೈ ಸಮುದಾಯದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸಮುದಾಯ ಅಂತ ಬಂದಾಗ ಒಟ್ಟಾಗಿ ಹೋಗ್ಬೇಕಾಗತ್ತೆ. ತಮ್ಮ ಸಮುದಾಯಕ್ಕೆ ಆ ಮೀಸಲಾತಿಯ ಸೌಲಭ್ಯ ಕಲ್ಪಿಸ್ತಾ ಇದ್ದೀವಿ, ಹಾಗಾಗಿ ಎಲ್ಲರೂ ಕೂಡ ಒಟ್ಟಾಗಿರ್ಬೇಕು ಅನ್ನುವಂತಹ ಅಂಶಗಳು ಇಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲಿ ಎಡಗೈ ಸಮುದಾಯದ ಮೇಲ್ಮನೆ ಸದಸ್ಯರಾಗಿರುವಂತ ಸುಧಾಮ್ ದಾಸ್ ಅವರು ಬಹಿರಂಗವಾಗಿ ಒಂದು ಪತ್ರವನ್ನ ಬರೆದಿದ್ದಾರೆ. ಕಾರಣ ಆಗಸ್ಟ್ 30ರಂದು ಒಳ ಮೀಸಲಾತಿ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಸಚಿವರಾಗಿರುವಂತ ಕೆ.ಎಚ್. ಮುನಿಯಪ್ಪ ಹಾಗೆ ಆರ್.ಬಿ. ತಿಮ್ಮಾಪುರ್ ಸಭೆಯನ್ನ ಕರೆದಿದ್ದಾರೆ. ಎಡಗೈ ಸಮುದಾಯದ ನಾಯಕರ ಸಭೆಯನ್ನ ಪಕ್ಷಾತೀತವಾಗಿ ಕರೆದಿದ್ದಾರೆ. ಅದರಲ್ಲಿ ಎಲ್ಲಾ ಪಕ್ಷಗಳಲ್ಲಿರುವಂತಹ ಎಎಪಿ, ಕಾಂಗ್ರೆಸ್, ಬಿಜೆಪಿ ಹಾಗೆ ಜೆಡಿಎಸ್ ನಲ್ಲಿರುವಂತಹ ಸಮುದಾಯದ ನಾಯಕರನ್ನು ಕೂಡ ಸಭೆಗೆ ಆಹ್ವಾನಿಸಿದ್ದಾರೆ. ಸಭೆಯಲ್ಲಿ ಮುಂದೆ ಎಡಗೈ ಸಮುದಾಯಕ್ಕೆ ಬಂದಿರುವಂತಹ ಮೀಸಲಾತಿ 6% ಮೀಸಲಾತಿ ಏನಿದೆ ಅದನ್ನ 17 ಸಮುದಾಯಗಳು ಹೊರಗಡೆ ಬರುತ್ತೆ. ಅದಕ್ಕೆ ಮೀಸಲಾತಿಯನ್ನ ಯಾವ ರೀತಿಯಾಗಿ ನಾವು ಹಂಚ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನ ಕರೆಯಲಾಗಿದೆ. ಮತ್ತೆ ಸಮುದಾಯದ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಂತ ಒಂದು ಪ್ರಯತ್ನದ ಭಾಗವಾಗಿ ಈ ಸಭೆಯಲ್ಲಿ ಚರ್ಚೆಗಳಾಗತ್ತೆ. ಆದ್ರೆ ಇಲ್ಲಿ ಮುನಿಯಪ್ಪ ಅವರು ನಾರಾಯಣಸ್ವಾಮಿ ಮಾಜಿ ಕೇಂದ್ರ ಸಚಿವರು ಹಾಗೆ ಮಾಜಿ ಸಚಿವ ಜೊತೆಗೆ ಹಾಲಿ ಸಂಸದರಾಗಿರುವಂತ
ಗೋವಿಂದ್ ಕಾರಜೋಳ ಇಬ್ಬರು ಕೂಡ ಬಿಜೆಪಿ ನಾಯಕರು, ಇಬ್ಬರನ್ನು ಕೂಡ ಈ ಸಭೆಗೆ ಕರೆಯಲಾಗಿದೆ. ಸೊ ಅದಕ್ಕೆ ಈಗ ಸುಧಾಮ್ ದಾಸ್ ಅವರು ಬಹಿರಂಗವಾಗಿ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಇಲ್ಲಿಯವರೆಗೆ 3 ದಶಕಗಳ ಕಾಲ ಮೀಸಲಾತಿಗಾಗಿ ನಾವು ಹೋರಾಟವನ್ನ ಮಾಡ್ತಾ ಬಂದಂತವರು, ಅಂತಿಮವಾಗಿ ನಮ್ಮ ಸಮುದಾಯದಲ್ಲೇ ಗೊಂದಲಗಳನ್ನ ಮೂಡಿಸಿದಂತವರು ನಾರಾಯಣಸ್ವಾಮಿ ಮತ್ತೆ ಗೋವಿಂದ್ ಕಾರಜೋಳ. ಈಗ ಆಗಸ್ಟ್ 31 ನಡೆಯುವಂತಹ ಸಭೆಗೆ ಯಾಕೆ ಅವ್ರಿಗೆ ಆಹ್ವಾನವನ್ನ ಕೊಟ್ಟಿದ್ದೀರಿ, ಮೊದಲು ಅವರನ್ನ ಕೈ ಬಿಡಿ ಅನ್ನುವಂತ ಆಗ್ರಹವನ್ನ ಸುಧಾಮ್ ದಾಸ್ ಅವರು ಮಾಡಿದ್ದಾರೆ. ಯಾಕೆಂದ್ರೆ ಅಪಪ್ರಚಾರವನ್ನ ಮಾಡಿದಂತವ್ರು, ಸಮುದಾಯದಲ್ಲಿ ಗೊಂದಲವನ್ನ ಮೂಡಿಸಿದಂತವ್ರು, ಅವರು ಪಕ್ಷಾತೀತವಾಗಿ ಸಮುದಾಯದ ಪರವಾಗಿ ನಿಲ್ಲ, ಸಮುದಾಯದಲ್ಲಿ ಭಿನ್ನಾಭಿಪ್ರಾಯಗಳನ್ನ ಸೃಷ್ಟಿ ಮಾಡಿ ಸಮುದಾಯವನ್ನ ಒಡೆಯುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾಗಿ ಆ ಸಮುದಾಯ ಸಭೆಗೆ ಅವರನ್ನ ಕರಿಬೇಡಿ ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹವನ್ನ ಮಾಡಿದ್ದಾರೆ. ಬಹಿರಂಗವಾಗಿ ಪತ್ರವನ್ನು ಕೂಡ ಬರೆದಿದ್ದಾರೆ. ಇದು ಎಲ್ಲ ಒಂದು ಕಡೆ ಎಡಗೈ ಸಮುದಾಯದ ನಾಯಕರಲ್ಲೇ ಭಿನ್ನಾಭಿಪ್ರಾಯಗಳಿಗೆ ಈಗ ಕಾರಣ ಆಗ್ತಾ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮ ಡೀಟೇಲ್ಸ್ಗಾಗಿ.